ಶೇಷ, ಕೊನೆಗೂ ನನ್ನ ಕನಸು ನನಸಾಯ್ತು. 25 ವರ್ಷ ಹೋಮ್ ಲೋನ್ ತಗೊಂಡು ಮನೆ ಕಟ್ಬಿಟ್ಟೆ. ಈಗ ನೆಮ್ಮದಿಯಾಗಿರ್ಬೋದು. ಕಂಗ್ರಾಚುಲೇಷನ್ ಸರ್, ಫೈನಲಿ ಮನೆ ಅಂತೂ ಕಟ್ಬಿಟ್ರಿ. ಹೌದು, EMI ಎಷ್ಟು ಬರುತ್ತೆ ಸರ್ ತಿಂಗಳಿಗೆ? ಅದೇನು ಸರ್, ತಿಂಗಳಿಗೆ ಒಂದು 42,000 ಬರುತ್ತೆ. ಹೌದು, ನಾನು ಹೀಗೆ ಕೇಳ್ತೀನಿ ಅಂತ ಹೇಳಿ ಏನು ಅನ್ಕೋಬೇಡಿ ಸರ್. ಒಂದು ವೇಳೆ ನಿಮ್ಗೇನಾದರೂ ಆಯ್ತು ಅಂತ ಹೇಳಿದ್ರೆ ಈ EMI ಯಾರು ಕಟ್ತಾ ಹೋಗ್ತಾರೆ? ಅದೇ ಬಿಡಿ ಸರ್, ನಮ್ಮ ಹೆಂಡತಿ ಕಟ್ತಾರೆ, ಇಲ್ಲ ಅಂದ್ರೆ ಪೇರೆಂಟ್ಸ್ ಇದ್ದಾರೆ. ಅದು ಓಕೆ ಸರ್. ಒಂದು ವೇಳೆ ಅವ್ರಿಗೆ ಕಟ್ಟಕ್ಕಾಗಿಲ್ಲ ಅಂದ್ರೆ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿದ ಮನೆಯನ್ನ ಕಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಬ್ಯಾಂಕ್ನವ್ರಿಗೆ ಭಾವನೆಗಳಿಲ್ಲ. ನೀವು ತಗೊಂಡಿರೋ ಸಾಲವನ್ನ ನೀವು ಕಟ್ಟಲೇಬೇಕು. EMI ಕಂಟಿನ್ಯೂ ಆಗುತ್ತೆ. ಸಾಲ ಕಟ್ಟಿಲ್ಲ ಅಂದ್ರೆ ಮನೆ ಬ್ಯಾಂಕ್ ಪಾಲಾಗುತ್ತೆ. ಹೌದಲ್ವಾ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಹೌದು, ಇದಕ್ಕೆ ಏನು ಮಾಡಬೇಕು ನಾನು? ಎಸ್, ಅದಕ್ಕೇನೆ ಜನ ಟರ್ಮ್ ಇನ್ಶೂರೆನ್ಸ್ ತಗೋತಾರೆ. ಟರ್ಮ್ ಇನ್ಶೂರೆನ್ಸ್ ಇದ್ರೆ ಒಂದು ವೇಳೆ ನಿಮಗೇನಾದ್ರೂ ಆಯ್ತು ಅಂದ್ರೂ ಕೂಡ ಆ ಇನ್ಶೂರೆನ್ಸ್ ಹಣ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಸೊ ಇದರಿಂದಾಗಿ ಮನೆ ಉಳಿಸ್ಕೋಬಹುದು. ಸೊ ನಿಮ್ಗೆ EMIಗಳಿದ್ರೆ ನಿಮ್ ಜೀವನಕ್ಕೆ ಇನ್ಶೂರೆನ್ಸ್ ಅಗತ್ಯನೂ ಇದೆ. ಹೌದು, ಇದು ಕಾಸ್ಟ್ಲಿ ಅಲ್ವಾ? ಇಲ್ಲ ಸರ್, ನೀವು ಅನ್ಕೊಂಡಂಗಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ 595 ರೂಪಾಯಿ ಪ್ರೀಮಿಯಂ ಅನ್ನ ಕಟ್ತಾ ಹೋದ್ರೆ 1 ಕೋಟಿವರೆಗೆ ಕವರೇಜ್ ಅನ್ನ ಪಡ್ಕೋಬಹುದು. ಅಷ್ಟೇ ಅಲ್ಲ, ನೀವು ಸಂಬಳ ಪಡೆಯೋ ಉದ್ಯೋಗಿ ಆಗಿದ್ರೆ ನಿಮಗೆ ಮೊದಲ ವರ್ಷದ ಪ್ರೀಮಿಯಂ ಅಲ್ಲಿ 15% ಡಿಸ್ಕೌಂಟ್ ಸಿಗುತ್ತೆ. ಅದೇ ಮಹಿಳೆಯರಾದ್ರೆ ಲೈಫ್ ಟೈಮ್ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ ಸರ್, ನಿಮ್ಮ ಕುಟುಂಬಕ್ಕೆ ಅಗತ್ಯ ಇರೋ ಟೈಮಲ್ಲಿ ಅರ್ಹ ಕ್ಲೈಮ್ಗಳಿಗೆ ಕೇವಲ 3 ಗಂಟೆಯಲ್ಲಿ ಸೆಟಲ್ಮೆಂಟ್ ಗ್ಯಾರಂಟಿಯನ್ನು ಕೊಡ್ತಾರೆ. ಇದರ ಜೊತೆಗೆ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಬಂದು 99.7% ಇದೆ. ಇದು ಇಡೀ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ಅಂತ ಹೇಳ್ಬೋದು. ಮತ್ತೆ ನೀವು ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಆಯ್ಕೆಯನ್ನು ಆರಿಸ್ಕೊಂಡ್ರೆ ನೀವು ಪಾವತಿಸಿದ ಪ್ರೀಮಿಯಂನ 100% ಹಣವನ್ನ ವಾಪಸ್ ಪಡಿಬಹುದು. ಸೊ ನಿಮ್ಮ ಪ್ರೀಮಿಯಂ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕೆ ಬಯೋದಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ನಿಮ್ಮ ಕುಟುಂಬವನ್ನ ರಕ್ಷಿಸಲು ದುರಂತ ಸಂಭವಿಸುವವರೆಗೆ ಯಾವತ್ತೂ ಕಾಯಬಾರದು. ಬಾಸ್ ವಾಲಾ, ಬಿ ದ ಬಾಸ್.